ನಮ್ಮ ಜೊತೆ ಶಾಸಕರಾದಂಥ ಅಶೋಕ್ ಪಟ್ಟಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ದೆಹಲಿಗೆ ಹೋಗ್ತಾ ಇದ್ದೀರಾ? ಸೊ ದೆಹಲಿಯಲ್ಲಿ ಹೋಗ್ತಾ ಇದೀನಿ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಬರ್ತ್ಡೇ ಇದೆ, ಅವ್ರಿಗೆ ವಿಶ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮತ್ತು ಸಂಪುಟದ ಚರ್ಚೆ ಬೇರೆ ನಡೀತಾ ಇದೆ. ಆದ್ದರಿಂದ ದೆಹಲಿ ಕೆಲವು ವರಿಷ್ಠರಿಗೆ ಮೀಟ್ ಮಾಡಿ ನಾನು ಬರ್ತೀನಿ. ನಾನು ದೆಹಲಿ ವರಿಷ್ಠರಿಗೆ ಮತ್ತು ನಮ್ಮ ರಾಜ್ಯದ ವರಿಷ್ಠರಿಗೆ ಕೇಳೋದು ಒಂದೇ, ಜಾತಿ ಹೆಸರು ಹೇಳ್ಕೊಂಡು ನೀವು ದಯವಿಟ್ಟು ಮಂತ್ರಿಮಂಡಲ ಮಾಡಬೇಡಿ. ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ದುಡ್ದಿರ್ತಾರೋ, ಯಾರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷದಾಗೆ ಇದ್ದಾರೋ ಅಂಥವ್ರಿಗೆ ಗುರುತಿಸಿ ಅಂಥವ್ರು ಮಂತ್ರಿ ಮಾಡಬೇಕು. ಅದು ಬಿಟ್ಟು ಜಾತಿ ಉಪಜಾತಿ ಮಾಡ್ಕೊಂಡೋದ್ರೆ ಸಮಾಜದಾಗೆ ಭಾಳ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ನಿಮ್ಮ ಜೊತೆಲಿ ಇನ್ನೂ ಯಾರ್ಯಾರು ಶಾಸಕರು ಬರ್ತಾ ಇದ್ದಾರೆ? ಯಾಕಂದ್ರೆ ತುಂಬ ಜನದ ಹೆಸರು ಹೋಗಿದ್ದಾರೆ, ಭಾಳ ಜನ ಅಂತಲ್ಲ, ಭಾಳ ಜನ ಹೋಗಿದ್ದಾರೆ. ಹಂಪನಗೌಡ ಬಾದ್ರಲ್ಲಿ ಆಗಲಿ ಭಾಳ ಜನ ಹೋಗಿದ್ದಾರೆ. ಎಮ್.ಎಲ್.ಎ ಒಬ್ಬರ ಇಬ್ಬರಲ್ಲ, ಆಗಲೇ ಒಂದು 15-20 ಜನ ಡೆಲ್ಲಿ ಒಳಗಿದ್ದಾರೆ. ಇವಾಗ ನಾನು ಹೋಗ್ತಾ ಇದ್ದೀನಿ, ಸೀದಾ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸರ್, ಎಮ್.ಎಲ್.ಎಗಳ ಜೊತೆಲಿ ಎಮ್.ಎಲ್.ಸಿಗಳು ಕೂಡ ಇದ್ದಾರೆ. ಉಮಾಶ್ರೀ ಅವರಾಗಿರ್ಬೋದು, ಅನೇಕ. ಕೇಳೋದ್ರಿಂದ ತಪ್ಪಿಲ್ಲ, ಆದರೆ ಎಮ್.ಎಲ್.ಎಗಳಿಗೆ ಜಾಗ ಇದ್ದವನು ಎಮ್.ಎಲ್.ಸಿಗೆ ಹೆಂಗೆ ಕೊಡ್ತಾರೆ? ಎಮ್.ಎಲ್.ಸಿಗೆ 1-2 ಕೊಡ್ಬೋದು, ಮೊದಲಿಂದ ಕೊಡ್ತಾ ಬಂದ್ಯಾರು. 1-2 ಆ ಥರ ಕೊಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಯಾವಾಗ ಪರಿಪೂರ್ಣ ಆಗ್ಬೋದು ಸರ್ ಈ ಕ್ಯಾಬಿನೆಟ್? ವಾರದಾಗ ಆಗುತ್ತೆ, ಗ್ಯಾರಂಟಿ 100% ಈ ವಾರದಾಗ ಆಗುತ್ತೆ. ಯಾಕಂದ್ರೆ 6ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗೋದ್ರಿಂದ ಮಂತ್ರಿಮಂಡಲ ವಿಸ್ತರಣೆ ಆಗಲೇಬೇಕು. ಇಲ್ಲಾಂದರೆ ಕೆಲಸ ಮಾಡೋಕ್ಕಲ್ಲ, ಅಧಿವೇಶನ ನಡೆಸೋಕ್ಕೂ ಭಾಳ ಕಷ್ಟ ಆಗುತ್ತೆ. ಎಲ್ಲ ಪೋರ್ಟ್ಫೋಲಿಯೋ CM ಇಟ್ಕೊಂಡು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಆಶಾಭಾವನೆ ಇದ್ದಾರೆ, ಈ ವಾರ ಮಾಡ್ತಾರೆ. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ಟಣ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಶಾಸಕರಾದಂಥ ಅಶೋಕ್ ಪಟ್ಟಣ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ದೆಹಲಿಗೆ ಹೋಗ್ತಾ ಇದ್ದೀರಾ? ಸೊ ದೆಹಲಿಯಲ್ಲಿ ಹೋಗ್ತಾ ಇದ್ದೀನಿ. ನಾಳೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಬರ್ತ್ಡೇ ಇದೆ, ಅವ್ರಿಗೆ ವಿಶ್ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮತ್ತು ಸಂಪುಟದ ಚರ್ಚೆ ಬೇರೆ ನಡೀತಾ ಇದೆ. ಆದ್ದರಿಂದ ದೆಹಲಿ ಕೆಲವು ವರಿಷ್ಠರಿಗೆ ಮೀಟ್ ಮಾಡಿ ನಾನು ಬರ್ತೀನಿ. ನಾನು ದೆಹಲಿ ವರಿಷ್ಠರಿಗೆ ಮತ್ತು ನಮ್ಮ ರಾಜ್ಯದ ವರಿಷ್ಠರಿಗೆ ಕೇಳೋದು ಒಂದೇ, ಜಾತಿ ಹೆಸರು ಹೇಳ್ಕೊಂಡು ನೀವು ದಯವಿಟ್ಟು ಮಂತ್ರಿಮಂಡಲ ಮಾಡಬೇಡಿ. ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ದುಡ್ದಿರ್ತಾರೋ, ಯಾರು ಮೊದಲಿಂದನೂ ಕಾಂಗ್ರೆಸ್ ಪಕ್ಷದಾಗೆ ಇದ್ದಾರೋ ಅಂಥವ್ರಿಗೆ ಗುರುತಿಸಿ ಅಂಥವ್ರು ಮಂತ್ರಿ ಮಾಡಬೇಕು. ಅದು ಬಿಟ್ಟು ಜಾತಿ ಉಪಜಾತಿ ಮಾಡ್ಕೊಂಡೋದ್ರೆ ಸಮಾಜದಾಗೆ ಭಾಳ ಕೆಟ್ಟ ಹೆಸರು ಬರುತ್ತೆ. ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ನಿಮ್ಮ ಜೊತೆಲಿ ಇನ್ನೂ ಯಾರ್ಯಾರು ಶಾಸಕರು ಬರ್ತಾ ಇದ್ದಾರೆ? ಯಾಕಂದ್ರೆ ತುಂಬ ಜನದ ಹೆಸರು ಹೋಗಿದ್ದಾರೆ, ಭಾಳ ಜನ ಅಂತಲ್ಲ, ಭಾಳ ಜನ ಹೋಗಿದ್ದಾರೆ. ಹಂಪನಗೌಡ ಬಾದ್ರಲ್ಲಿ ಆಗಲಿ ಭಾಳ ಜನ ಹೋಗಿದ್ದಾರೆ. ಎಮ್.ಎಲ್.ಎ ಒಬ್ಬರ ಇಬ್ಬರಲ್ಲ, ಆಗಲೇ ಒಂದು 15-20 ಜನ ಡೆಲ್ಲಿ ಒಳಗಿದ್ದಾರೆ. ಇವಾಗ ನಾನು ಹೋಗ್ತಾ ಇದ್ದೀನಿ, ಸೀದಾ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸರ್, ಎಮ್.ಎಲ್.ಎಗಳ ಜೊತೆಲಿ ಎಮ್.ಎಲ್.ಸಿಗಳು ಕೂಡ ಇದ್ದಾರೆ. ಉಮಾಶ್ರೀ ಅವರಾಗಿರ್ಬೋದು, ಅನೇಕ. ಕೇಳೋದ್ರಿಂದ ತಪ್ಪಿಲ್ಲ, ಆದರೆ ಎಮ್.ಎಲ್.ಎಗಳಿಗೆ ಜಾಗ ಇದ್ದವನು ಎಮ್.ಎಲ್.ಸಿಗೆ ಹೆಂಗೆ ಕೊಡ್ತಾರೆ? ಎಮ್.ಎಲ್.ಸಿಗೆ 1-2 ಕೊಡ್ಬೋದು, ಮೊದಲಿಂದ ಕೊಡ್ತಾ ಬಂದ್ಯಾರು. 1-2 ಆ ಥರ ಕೊಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಯಾವಾಗ ಪರಿಪೂರ್ಣ ಆಗ್ಬೋದು ಸರ್ ಈ ಕ್ಯಾಬಿನೆಟ್? ವಾರದಾಗ ಆಗುತ್ತೆ, ಗ್ಯಾರಂಟಿ 100% ಈ ವಾರದಾಗ ಆಗುತ್ತೆ. ಯಾಕಂದ್ರೆ 6ನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗೋದ್ರಿಂದ ಮಂತ್ರಿಮಂಡಲ ವಿಸ್ತರಣೆ ಆಗಲೇಬೇಕು. ಇಲ್ಲಾಂದರೆ ಕೆಲಸ ಮಾಡೋಕ್ಕಲ್ಲ, ಅಧಿವೇಶನ ನಡೆಸೋಕ್ಕೂ ಭಾಳ ಕಷ್ಟ ಆಗುತ್ತೆ. ಎಲ್ಲ ಪೋರ್ಟ್ಫೋಲಿಯೋ CM ಇಟ್ಕೊಂಡು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಆಶಾಭಾವನೆ ಇದ್ದಾರೆ, ಈ ವಾರ ಮಾಡ್ತಾರೆ. ಥ್ಯಾಂಕ್ ಯು, ನಮಸ್ಕಾರ. ಇದಿಷ್ಟು ಶಾಸಕರಾದಂಥ ಅಶೋಕ್ ಪಟ್ಟಣ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.